ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನೊಂದು ಕಡೆಗೆ ಈ ಚಿನ್ನಯ್ಯನ ಬಿಡುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ, ಬಿಡುವಂಥ ಸಾಧ್ಯತೆಗಳೇ ಇಲ್ಲ. ಯಾಕಂದರೆ ಎಲ್ಲೆಲ್ಲಿ ಮನಸ್ಸೋ ಇಚ್ಛೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಬಗ್ಸಿದಾನೆ. ಈಗ SIT ಸರದಿ ಪ್ರತಿ ದಿನ ಅವನಿಗೆ ಗ್ರಿಲ್ ಆಗ್ತಾ ಇದೆ. ಮಹಾಜನ ಮುಗಿಸಿ SIT ಅಧಿಕಾರಿಗಳು ವಾಪಸ್ ಬಂದಿದ್ದಾರೆ. ಜಯಂತ್ ಮನೆ, ಸರ್ವಿಸ್ ಅಪಾರ್ಟ್ಮೆಂಟ್. ಬಹುಶಃ ಏನು ಅಂದರೆ ಅಲ್ಲಿಂದ ಬೆಂಗಳೂರಿಂದ ದೆಹಲಿ ತನಕ ಇವರು ಹೋದರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂದರೆ ಇವನು ಬುರುಡೆ ಇಟ್ಕೊಂಡು ದೆಹಲಿ ತನಕ ಹೋಗಿದ್ನಲ್ಲ, ಯಾವ ಕಾರಲ್ಲಿ ಹೋಗಿದ್ದ, ಏನು ಎತ್ತ, ಯಾರು ಸಾಥ್ ಕೊಟ್ಟಿದ್ರು, ಎಲ್ಲಿ ಉಳ್ಕೊಂಡಿದ್ದ, ಎಷ್ಟು ದಿವಸ ಇದ್ದ, ಇದೆಲ್ಲದರ ಬಗ್ಗೆ ಸ್ಥಳ ಮಹಾಜರು ಮಾಡೋಕ್ಕೋಸ್ಕರ ಬೆಂಗಳೂರಿಗೂ ಬರ್ಬೋದು, ದಿಲ್ಲಿಗೂ ಕೂಡ ಕರ್ಕೊಂಡು ಹೋಗ್ಬೋದು. ಬನ್ನಿ, ನಮ್ಮ ಪ್ರತಿನಿಧಿ ಅಶೋಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಬಹಳ ಗಮನಿಸಬೇಕಾದಂಥ ಸಂಗತಿ, ಇವನು ಹೇಳಿದ್ದೆಲ್ಲವೂ ಕೂಡ ಸುಳ್ಳು, ಶುದ್ಧ ಬುರುಡೆ ಅನ್ನುವಂಥದ್ದು ಸಾಬೀತಾಗಿರುವಂಥ ಸಂಗತಿ. ಹೀಗಾಗಿ ಏನು ಅಂತಂದರೆ ಬಹುಶಃ ನನಗೆ ಅನಿಸ್ತಾ ಇದೆ ಈ SIT ತನಿಖೆ ಇದೆಯಲ್ಲ, ಯಾಕಂದರೆ BJP ಪದೇ ಆಗ್ರಹ ಮಾಡ್ತಾ ಇದೆ, ಇದನ್ನು NIAಗೆ ವಹಿಸಿಬಿಡಿ ಅನ್ನುವಂಥ ಆಗ್ರಹ BJPಯದ್ದು. ಹೀಗಾಗಿ ಏನು ಅಂತಂದರೆ SIT ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ತನಿಖೆಗಿಳಿದ್ರೂ ಕೂಡ ಅಚ್ಚರಿ ಇಲ್ಲ. ಅದರ ಮುಂದುವರೆದ ಭಾಗವಾಗಿ ಅಲ್ಲಿಂದ ಬೆಂಗಳೂರಿಂದ ದಿಲ್ಲಿ ತನಕ ಕರ್ಕೊಂಡು ಹೋಗಿ ಸ್ಥಳ ಮಹಾಜರ ಮಾಡಿದರೂ ಕೂಡ ಅಚ್ಚರಿ ಇಲ್ಲ. ಯಾವ ರೀತಿ ಈ ಬುರುಡೆ ಮನುಷ್ಯನಿಗೆ, ಮಾಸ್ಕ್ ಮ್ಯಾನ್ಗೆ ಗ್ರಿಲ್ ನಡೀತಾ ಇದೆ ಅಶೋಕ್? ಹೌದು ರಂಗನಾಥ್, ಈಗಾಗಲೇ 2 ದಿವಸಗಳ ಕಾಲ ಬೆಂಗಳೂರಿನಲ್ಲಿ ಚಿನ್ನಯ್ಯನನ್ನು ಕರ್ಕೊಂಡೋಗಿ ಮಹಾಜರು ಮಾಡಿರ್ತಕ್ಕಂಥದ್ದು. ಅಂದರೆ ಬುರುಡೆಯನ್ನು ತೆಗೆದುಕೊಂಡು ಹೋದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಶೋಧವನ್ನು ಮಾಡಿದ್ದಾರೆ. ಪ್ರಾರಂಭದಲ್ಲಿ ಆತನ ಹೇಳಿಕೆಯಲ್ಲೇ ಆತ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಜಯಂತ್ ಮನೆಗೂ ಕೂಡ ಹೋಗಿದ್ದೆ ಅಂತೇಳಿ. ಆ ಜಯಂತ್ ಮನೆ ಇರ್ತಕ್ಕ ಬೆಂಗಳೂರಿನಲ್ಲಿ ಬಾಡಿಗೆ ನಿವಾಸ. ಸೊ ಅಲ್ಲಿಯೂ ಒಂದಿಷ್ಟು ಸರ್ಚ್ ಮಾಡಿ ಅಲ್ಲಿ ಒಂದಿಷ್ಟು ದಾಖಲೆಗಳನ್ನು ಕೂಡ ಸಂಗ್ರಹಿಸ್ತಾರೆ. ಅದಾದ ಬಳಿಕ ಒಂದು ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ಕೂಡ ನಿನ್ನೆ ಶೋಧ ಕಾರ್ಯವನ್ನು ಮಾಡಿದ್ದಾರೆ. ಅಲ್ಲಿ ಈ ತಂಡ ಏನಿದೆ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿತ್ತು ಮತ್ತು ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚಾಕೂಟ ನಡೆಸಿ ಯಾವ ರೀತಿ ಪ್ಲಾನ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿತ್ತು. ಆ ಜಯಂತ್ ಅವರು ಹೇಳಿದ್ದಾರೆ, 3 ಸಾರಿ ನನ್ನ ಮನೆಗೆ ಆತ ಬಂದಿದ್ದ ಅಂತೇಳಿ. ಪ್ರಾರಂಭದಲ್ಲಿ ಆತ ಬುರುಡೆಯನ್ನು ತಂದಿರಲಿಲ್ಲ, ಆದರೆ 3ನೇ ಬಾರಿಗೆ ಯಾವಾಗ ಇವರು ದೆಹಲಿಗೆ ಹೋಗ್ತಾರೆ ಆ ಟೈಮಲ್ಲಿ ಆತ ಬುರುಡೆಯನ್ನು ಇಟ್ಕೊಂಡು ಬೆಂಗಳೂರಿಗೆ ಬಂದಿರ್ತಾನೆ. ಸೊ ಅಲ್ಲಿ ಜಯಂತ್, ಹಾಗೆ ಗಿರೀಶ್ ಮಠನವರು ಮತ್ತು ಸುಜಾತ ಭಟ್, ಹಾಗೆ ಈ ಚಿನ್ನಯ್ಯ, ಈ 4 ಕೂಡ ಕಾರ್ನಲ್ಲೇ ಬೆಂಗಳೂರಿನಿಂದ ದೆಹಲಿಗೆ ಹೋಗ್ತಾರೆ. ಅಲ್ಲಿ ಒಂದು ಸುಪ್ರೀಂ ಕೋರ್ಟ್ನ ವಕೀಲರನ್ನು ಭೇಟಿಯಾಗಿ ಈ ಪ್ರಕರಣದ ಕುರಿತು ಕೂಡ ಚರ್ಚೆ ಮಾಡ್ತಾರೆ. ಅದಾದ ಬಳಿಕ ಆ ಬುರುಡೆಯನ್ನು ಇಟ್ಕೊಂಡು ನೇರವಾಗಿ ಅವರು ಮಂಗಳೂರಿಗೆ ಬರ್ತಾರೆ. ಮಂಗಳೂರಿನಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಬರ್ತಾರೆ. ಸೊ ಇದನ್ನು ಸ್ವತಃ ಜಯಂತ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅದೆಲ್ಲ ಮಹಾಜರು ಪ್ರಕ್ರಿಯೆ ಕೂಡ ಬಾಕಿ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಿನ್ನೆ ಆತನನ್ನು ಬೆಂಗಳೂರಿನಿಂದ ಮಹಾಜರು ಮುಗಿಸಿ ಮತ್ತೆ ಬೆಳ್ತಂಗಡಿ SIT ಕಚೇರಿಗೆ ಕರ್ಕೊಂಡು ಬಂದಿದ್ದಾರೆ. ಇನ್ನು ಆತನ ಪೊಲೀಸ್ ಕಸ್ಟಡಿ ಅವಧಿ ಸೆಪ್ಟೆಂಬರ್ 3ಕ್ಕೆ ಮುಗಿಯುತ್ತೆ. ಒಟ್ಟು 12 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಯನ್ನು ಬೆಳ್ತಂಗಡಿಯ ನ್ಯಾಯಾಲಯ ನೀಡಿತು. ಆದರೆ ಒಟ್ಟು 15 ದಿವಸಗಳ ಕಾಲ ಆರೋಪಿಯನ್ನು ಪೊಲೀಸ್ ಕಸ್ಟಡಿಗೆ ಪಡೆಯುವಂಥ ಅವಕಾಶ ಇರುವಂಥದ್ದು. ಈಗಾಗಲೇ 12 ದಿವಸ ಮುಗಿದೋದ್ರೆ ಮತ್ತೆ ಉಳಿಯುವಂಥದ್ದು 3 ದಿವಸ. ಸೊ ಆ 3 ದಿವಸವನ್ನು ಕೂಡ SIT ಅಧಿಕಾರಿಗಳು ಆತನನ್ನು ಕಸ್ಟಡಿಗೆ ನೀಡುವಂತೆ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡುವಂಥ ಸಾಧ್ಯತೆ ಇದೆ. ಇನ್ನೂ ಕೂಡ ಮಹಾಜರು ಪ್ರಕ್ರಿಯೆಗಳು ಬಾಕಿ ಇದೆ. ಒಂದಷ್ಟು ವಿವರಗಳನ್ನು ಆತ ಹೇಳಿಕೆಯಲ್ಲಿ ಹೇಳಿದ್ದಾನೆ. ತಮಿಳುನಾಡಿನ ಲಿಂಕ್ ಇದೆ, ದೆಹಲಿಯ ಲಿಂಕ್ ಇದೆ, ಒಂದಿಷ್ಟು ಲಾಯರ್ಗಳ ಲಿಂಕ್ ಇದೆ. ಸೊ ಇವರೆಲ್ಲರೂ ಕೂಡ ವಿಚಾರಣೆ ಆಗಬೇಕಾಗಿದೆ. ಸದ್ಯ ಆತನ ಹೇಳಿಕೆಯನ್ನು ಆಧರಿಸಿ ಗಿರೀಶ್ ಮಠನವರು, ಜಯಂತ್ ಹಾಗೆ ಸುಜಾತ ಭಟ್, ಈ 3 ಕೂಡ SIT ನೋಟಿಸ್ ನೀಡಲಿಕ್ಕಿದೆ. ಅನನ್ಯ ಭಟ್ ನಾಪತ್ತೆ ಪ್ರಕರಣದಲ್ಲಿ ಸುಜಾತ ಭಟ್ಗೆ ಕೊಂಚ ರಿಲೀಫ್ ಸಿಕ್ಕಿದ್ರು ಕೂಡ ಈ ಬುರುಡೆಯನ್ನು ತೆಗೆದುಕೊಂಡು ಹೋದ ವಿಚಾರದಲ್ಲಿ ಆಕೆಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಆಕೆಯ ಸುಜಾತ ಭಟ್ನ ಇನ್ವಾಲ್ವ್ಮೆಂಟ್ ಏನು ಅಂತೇಳಿ. ಆದರೆ ಅವರು ಸುಜಾತ ಭಟ್ ಅವರು ಹೇಳಿರುವಂಥದ್ದು, ನನಗೆ ಈ ಬುರುಡೆ ವಿಚಾರ ಗೊತ್ತಿಲ್ಲ ಅಂತೇಳಿ. ಆದರೆ ಎಲ್ಲರೂ ಕೂಡ ಈ ಬಗ್ಗೆ ಚರ್ಚೆ ಮಾಡಿರ್ತಾರೆ, ಇದರ ಬಗ್ಗೆ ಒಂದು ಪ್ಲಾನ್ ಅನ್ನು ಕೂಡ ಮಾಡಿರ್ತಾರೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ 2 ವರ್ಷದ ಹಿಂದೆ ಈ ಪ್ಲಾನ್ ಅನ್ನು ಮಾಡಿಕೊಂಡಿರ್ತಾರೆ. ಈಗ SIT ಮುಂದೆ ಏನು ಚಿನ್ನಯ್ಯ ಸ್ಥಳ ಏನು ತೋರಿಸಿದ, ಅದೇ ಸ್ಥಳವನ್ನು 2 ವರ್ಷ ಹಿಂದೆ ಗಿರೀಶ್ ಮಠನ್ ಅವರಿಗೆ ಹೋಗಿ ತೋರಿಸಿದ. ಸೊ 2 ವರ್ಷ ಹಿಂದೆ ಒಂದು ಟ್ರಯಲ್ ಅನ್ನು ಇವರೆಲ್ಲರೂ ಕೂಡ ಮಾಡಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಬಹಳ ವಿಸ್ತಾರವಾದಂತಹ ಆಳವಾದಂಥ ತನಿಖೆಯನ್ನು SIT ಮಾಡಲಿಕ್ಕಿದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನಷ್ಟು ಏನಾದರೂ ಅವನ್ನು ವಿಚಾರಣೆ ಮಾಡಬೇಕು ಅಂತಂದರೆ ದಯವಿಟ್ಟು ನೀವು ಈ ಕಸ್ಟಡಿ ಅವಧಿಯನ್ನು ವಿಸ್ತರಿಸಿ ಅಂತ ಮತ್ತೆ ಕೋರ್ಟ್ಗೆ ಮನವಿ ಮಾಡುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಇನ್ನೂ ಬಹಳಷ್ಟು ಸ್ಥಳಗಳಿಗೆ ಅವನು ಕರ್ಕೊಂಡು ಹೋಗಬೇಕು, ಬೆಂಗಳೂರಿಗೆ ಕರ್ಕೊಂಡ್ಬರ್ಬೇಕು, ದಿಲ್ಲಿ ಕರ್ಕೊಂಡು ಹೋಗಬೇಕು. ಹೀಗಾಗಿ SIT ಮತ್ತೆ ಚಿನ್ನಯ್ಯನನ್ನು ವಶಕ್ಕೆ ಪಡೆಯಬಹುದು. ತಮಿಳುನಾಡಿನ ಲಿಂಕ್ ಇದೆ ಅವನಿಗೆ, ತಮಿಳುನಾಡಿಗೂ ಕೂಡ ಕರ್ಕೊಂಡು ಹೋಗ್ಬೋದು. ತಮಿಳುನಾಡು, ಕೇರಳ, ದೆಹಲಿ, ಇಲ್ಲೆಲ್ಲ ಕಡೆಗೆ. ಹೀಗಾಗೇನು ಅಂತಂದರೆ ಮತ್ತೆ ವಶಕ್ಕೆ ಕೇಳುವಂಥ ಸಾಧ್ಯತೆಗಳಿದೆ. ಮತ್ತೆ SIT ತನ್ನ ವಶಕ್ಕೆ ಕೊಡಿ ಇನ್ನಷ್ಟು ದಿವಸ ಅಂತ ಕೇಳಬಹುದು.